ಭಕ್ತಿ ಮುಕ್ತಿ ಎರಡನ್ನು ಪಡೆದಾಗ ಮಾತ್ರ ಜೀವನ ಶ್ರೇಷ್ಠವಾಗುತ್ತದೆ ಎಂದು ಬೆಟ್ಟದಹಳ್ಳಿ ಗವಿ ಮಠಾಧ್ಯಕ್ಷರಾದ ಚಂದ್ರಶೇಖರ ಸ್ವಾಮಿಗಳು ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಗೂರುಗೇಟಿನ ಅನುಭವ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಚಂದ್ರಶೇಖರ ಸ್ವಾಮಿಗಳ ನಿರಂಜನ ಜಂಗಮಾಚರ ಪಟ್ಟಾಧಿಕಾರ ಸುವರ್ಣ ಮಹೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಜಂಗಮ ತತ್ವ ಎಲ್ಲರಲ್ಲಿ ಅಡಗಿದೆ. ಬಸವಣ್ಣನವರು ಹೇಳಿರುವ ವಚನಗಳ ಪ್ರತಿ ಸಾಲು ಇನ್ನು 100 ವರ್ಷ ಜೀವಂತವಾಗಿಯೇ ಇರುತ್ತದೆ. ಸಮಾಜದಲ್ಲಿ ಹೇಗೆಲ್ಲ ನಾವು ಬದುಕಬೇಕು ಎಂಬುದನ್ನು ಜಗಜ್ಯೋತಿ ಬಸವೇಶ್ವರರು ತೋರಿಸಿಕೊಟ್ಟಿದ್ದಾರೆ ಎಂದರು. ಪ್ರತಿಯೊಬ್ಬರು ಬಸವಣ್ಣ ಹಾಗೂ ಜಂಗಮರ ತತ್ವಗಳನ್ನು ಪಾಲಿಸಬೇಕು ಮತ್ತು ರೂಢಿಸಿಕೊಳ್ಳಬೇಕು. ಸಂಸ್ಕಾರಯುತ ಜೀವನದ ಜೊತೆಗೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕಿದೆ. ಇಂತಹ ಕಾರ್ಯಕ್ರಮಗಳು ಸಮಾಜದ ಹಿತಕ್ಕಾಗಿ ಮಾಡಬೇಕಿದ್ದು, ಜಂಗಮರ ತತ್ವ ಸಮಾಜದ ತಂದೆ ತಾಯಿಯರು ಸಂಸ್ಕಾರವಂತ ಮಕ್ಕಳನ್ನು ನೀಡಿದಾಗ ಜಗತ್ತಿಗೆ ಒಳ್ಳೆಯದಾಗುತ್ತದೆ ಎಂದರು. ಕಣ್ಣೂರು ಮಕ್ಕಳ ದೇವರ ಮಠದ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ಈ ಭಾಗದ ವೀರಶೈವ ಜನಾಂಗಕ್ಕೆ ಈ ಜಾಗದಲ್ಲಿ ಅನುಭವ ಮಂಟಪ ಮಾಡಿ ಚಿಂತಕರಿಗೆ, ಭಕ್ತರಿಗೆ ಹಾಗೂ ಶರಣರಿಗೆ ಒಳ್ಳೆಯ ವಿಚಾರಗಳನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಬೆಟ್ಟದಹಳ್ಳಿ ಶ್ರೀಗಳು ಮಾಡುತ್ತಿದ್ದಾರೆ. ಬೆಟ್ಟದಹಳ್ಳಿ ಮಠ ಅಭಿವೃದ್ಧಿಯಾಗಬೇಕಾದರೆ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳೇ ಕಾರಣ. ಬೆಟ್ಟದಹಳ್ಳಿ ಶ್ರೀಗಳು ಕಷ್ಟಪಟ್ಟು ಮಠವನ್ನು ಅಭಿವೃದ್ಧಿ ಮಾಡಿ ಈಗ ವಿದ್ಯಾಸಂಸ್ಥೆಗಳನ್ನು ತೆರೆದು ಈಗ ದೊಡ್ಡ ಮಟ್ಟಕ್ಕೆ ಗವಿಮಠ ಬೆಳೆದಿದೆ. ಬೆಟ್ಟದಹಳ್ಳಿ ಗವಿಮಠದಲ್ಲಿ ಶಿವಯೋಗಿ ಮಲ್ಲಿಕಾರ್ಜುನ ಸ್ವಾಮಿ ತಪಸ್ಸು ಮಾಡಿರುವ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರ ತಪೋವನ ಆಗಲಿ, ಶ್ರೀ ಮಠ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಉತ್ಸವ ಸಮಾರಂಭ ನಿಟ್ಟೂರಿನ ಪ್ರಮುಖ ಗ್ರಾಮದ ಬೀದಿಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲರೂ ಕೂಡ ಗುರುಗಳನ್ನ ಬರಮಾಡಿಕೊಂಡು, ಆ ಗುರುಗಳು ಭಕ್ತಿ ಶ್ರದ್ಧೆ ನಿಮ್ಮಲ್ಲಿ ಎಷ್ಟಿದೆ ಅಂತಂದ್ರೆ ನನಗೆ ನಿಜವಾಗ್ಲೂ ಸಂತೋಷ ಆಯ್ತು. ಆ ತರ ಭಕ್ತಿ ಶ್ರದ್ಧೆ ಇರ್ಬೇಕು. ಇದೆಲ್ಲ ಯಾಕೆ ಬರಬೇಕು ಅಂತಂದ್ರೆ ಸಂಸ್ಕಾರ ಇರ್ಬೇಕು ಅಂತ. ಮನುಷ್ಯನಿಗೆ ಸಂಸ್ಕಾರ ಇಲ್ಲ ಅಂತಂದ್ರೆ ಯಾವ ದೇವರು ಗುರುಗಳು ಯಾರನ್ನೂ ಕೂಡ ನೋಡೋದಿಲ್ಲ. ಸಂಸ್ಕಾರ ಬರಬೇಕು ಅಂತಂದ್ರೆ ನೀವು ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ, ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ವಿಭೂತಿ ಅಂದ್ರೆ ಏನು, ಯಾಕೆ ಧರಿಸಬೇಕು, ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ತಿಳ್ಕೊಬೇಕಾಗ್ತದೆ. ಆದ್ರೆ ಇವತ್ತು ಈ ಧರ್ಮ ಸಮಾರಂಭಗಳಲ್ಲಿ ಹಿರಿಯರು ಇರಬೇಕಾಗಿತ್ತು, ಅತ್ಯಂತ ಯುವಕರು ಸಹಿತ ಇರಬೇಕಾಗಿತ್ತು. ಕಾರಣ ನಮ್ಮ ಮುಂದಿನ ಪೀಳಿಗೆಗೆ ಧರ್ಮದ ಸಂಸ್ಕೃತಿಯನ್ನು ಕಲಿಸಿಕೊಡುವಂತ ದೊಡ್ಡ ಕೆಲಸ ನಮ್ಮ ಮೇಲೆ. ಈ ದೇಶದ ಸಂಸ್ಕೃತಿಯನ್ನ ಇವತ್ತು ಎಷ್ಟು ಗಟ್ಟಿಯಾಗಿ ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ನೀವೆಲ್ಲ ಇತಿಹಾಸವನ್ನು ಓದಿರಬಹುದು. ಈ ದೇಶದ ಮೇಲೆ ಸಾಕಷ್ಟು ಆಕ್ರಮಣಗಳಿದ್ದಾರೆ. ಬ್ರಿಟಿಷರು ಆಕ್ರಮಣ ಮಾಡಿದ್ದಾರೆ, ಡಚ್ಚರು, ಪೋರ್ಚುಗೀಸರು, ಸಾಕಷ್ಟು ಜನ ಭಾರತೀಯರು, ವಿದೇಶಿಗರು ಈ ದೇಶದ ಮೇಲೆ ಸಂಸ್ಕೃತಿ ಮೇಲೆ ಆಕ್ರಮಣ ಮಾಡಿದ್ದಾರೆ. ಆದರೂ ಈ ಸಂಸ್ಕೃತಿ ಇವತ್ತು ಯಾಕೆ ಇಷ್ಟು ಗಟ್ಟಿಯಾಗಿ ಉಳಿದಿದೆ ಅಂದ್ರೆ, ಪ್ರತಿಯೊಂದು ಹಳ್ಳಿಗಳಿಗೂ ದೇವಸ್ಥಾನಗಳಿದ್ದಾರೆ, ಪ್ರತಿಯೊಂದು ಹಳ್ಳಿಗೂ ಮನೆಯ ದೇವರು ಹೇಳಿದರೋ ಹಾಗೆ ಮನೆಗೆ ಒಬ್ಬ ಗುರುಗಳನ್ನು ಕೊಟ್ಟಿರತಕ್ಕಂಥ ಕಾರಣದಿಂದ ಎಷ್ಟೇ ಆಕ್ರಮಣ ಆದರೂ ಈ ಸಂಸ್ಕೃತಿ ಇವತ್ತು ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ನಾವು ಯಾರು ಸಹಿತ ಮರೆಯಬಾರದು. ಇನ್ನು ಇದೇ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕಿನ ಅಕ್ಕ ಮಹಾದೇವಿ ಮಠದ ಮಹಾಲಿ ಸ್ವಾಮಿಗಳು, ಮಂಗಳೂರು ಮಠದ ಶ್ರೀ ಜಯಬಸವಾನಂದ ಸ್ವಾಮಿಗಳು, ಸಂಸ್ಥೆಯ ಕಾರ್ಯದರ್ಶಿ ನಿರಂಜನಮೂರ್ತಿ, ಶರಣೆ ಅಮೃತ ವೀರಭದ್ರಯ್ಯ, ಬೆಲ್ಲದ ಪ್ರಕಾಶ್, ಮಲ್ಲಿಕಾರ್ಜುನಯ್ಯ, ಬಸವರಾಜು, ಮಲ್ಲಿಕಾರ್ಜುನ್, ಶರತ್ ಮತ್ತಿತರರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು.